ಕನ್ಯಾ ರಾಶಿಯವರಿಗೆ ಮನೆ ಕಟ್ಟುವ ಯೋಗ. ನಮಸ್ಕಾರ, ನಿಮ್ಮೆಲ್ಲರನ್ನೂ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಕನ್ಯಾ ರಾಶಿಯವರಿಗೆ ಮನೆ ಕಟ್ಟುವ ಮತ್ತು ಖರೀದಿಸುವ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಮನೆ ಇರಬೇಕು ಅಂತ ಆಸೆ ಇರುತ್ತೆ. ಈ ಆಸೆಯನ್ನು ನನಸು ಮಾಡಿಕೊಳ್ಳಲು ಜ್ಯೋತಿಷ್ಯ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ. ಕನ್ಯಾ ರಾಶಿ ಮತ್ತು ಅವರ ಸ್ವಭಾವ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಜಾಣರು, ನಿಖರ ಮತ್ತು ಪರಿಪೂರ್ಣತೆಯನ್ನು ಬಯಸುವವರು. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧನು ಬುದ್ಧಿಶಕ್ತಿ, ಸಂವಹನ ಮತ್ತು ವಿಶ್ಲೇಷಣಾ ಶಕ್ತಿಯ ಪ್ರತೀಕ. ಹಾಗಾಗಿ ಕನ್ಯಾ ರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಅದನ್ನ ತುಂಬಾ ಯೋಚಿಸಿ, ಚಿಕ್ಕಪುಟ್ಟ ವಿಷಯಗಳನ್ನು ಕೂಡ ಪರಿಶೀಲಿಸಿ ಪ್ಲಾನ್ ಮಾಡಿ ಮಾಡ್ತಾರೆ. ಮನೆ ಕಟ್ಟುವಂತಹ ದೊಡ್ಡ ಕೆಲಸಕ್ಕೆ ಈ ಗುಣ ತುಂಬ ಸಹಾಯ ಮಾಡುತ್ತದೆ. ಮನೆ ಕಟ್ಟಲು ಶುಭ ಸಮಯ. ಕನ್ಯಾ ರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಅತ್ಯಂತ ಶುಭ ಸಮಯವೆಂದರೆ ಅವರ ಜಾತಕದಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಸ್ಥಾನಗಳು ಬಲವಾಗಿದ್ದಾಗ. ಶುಕ್ರನು ಸೌಂದರ್ಯ ಮತ್ತು ಆಸ್ತಿಯನ್ನು ಸೂಚಿಸುತ್ತಾನೆ. 2027 ಮತ್ತು 2028ನೇ ವರ್ಷ. ಈ ವರ್ಷ ಕನ್ಯಾ ರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ತುಂಬಾ ಒಳ್ಳೆಯ ಯೋಗ ಇದೆ. 2027ರ ಕೊನೆಯಲ್ಲಿ ಗುರು ಮತ್ತು ಬುಧ ಗ್ರಹಗಳ ಅನುಗ್ರಹದಿಂದ ಉತ್ತಮ ಫಲಿತಾಂಶಗಳು ಸಿಗ್ತವೆ. ಹಾಗೆ 2028ರಲ್ಲಿ ಶುಕ್ರಗ್ರಹವು ಬಲಗೊಳ್ಳುವುದರಿಂದ ಮನೆ ಕಟ್ಟುವ ಕೆಲಸ ಸರಾಗವಾಗಿ ಆಗುತ್ತದೆ. ಒಳ್ಳೆಯ ದಿನಗಳು. ಕನ್ಯಾ ರಾಶಿಯವರು ಮನೆ ಕಟ್ಟಲು ದ್ವಿತೀಯ, ಪಂಚಮಿ ಮತ್ತು ದಶಮಿ ತಿಥಿಗಳನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಬುಧವಾರ ಮತ್ತು ಶುಕ್ರವಾರಗಳು ಕೂಡ ಶುಭ ದಿನಗಳು. ಕನ್ಯಾ ರಾಶಿಯವರಿಗೆ ಎಂತಹ ಮನೆ ಸೂಕ್ತ? ಕನ್ಯಾ ರಾಶಿಯವರು ತಮ್ಮ ಮನೆಯನ್ನು ಸ್ವಚ್ಛವಾಗಿ, ಅಚ್ಚುಕಟ್ಟಾಗಿ ಮತ್ತು ಎಲ್ಲವೂ ಸರಿಯಾದ ಜಾಗದಲ್ಲಿ ಇರಬೇಕು ಎಂದು ಬಯಸ್ತಾರೆ. ಮನೆಯ ವಿನ್ಯಾಸ. ಅವರಿಗೆ ಸರಳವಾದ ಆದರೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ ಮನೆ ಬೇಕು. ಎಲ್ಲವೂ ಸರಿಯಾದ ಜಾಗದಲ್ಲಿ ಇರಬೇಕು. ಅವರಿಗೆ ಮನೆಯಲ್ಲಿ ಕಪಾಟುಗಳು ಮತ್ತು ಸಂಗ್ರಹಣೆಯ ಸ್ಥಳಗಳು ಹೆಚ್ಚು ಬೇಕು. ಬಣ್ಣಗಳು. ಅವರಿಗೆ ತಿಳಿ ಹಸಿರು, ಕ್ರೀಮ್ ಮತ್ತು ಬಿಳಿ ಬಣ್ಣಗಳು ತುಂಬಾ ಇಷ್ಟ. ಈ ಬಣ್ಣಗಳು ಮನೆಯಲ್ಲಿ ಶಾಂತಿ ಮತ್ತು ಸ್ವಚ್ಛತೆಯನ್ನು ಹೆಚ್ಚಿಸುತ್ತವೆ. ಒಳಾಂಗಣ. ಮನೆ ಒಳಗೆ ಎಲ್ಲವೂ ವ್ಯವಸ್ಥಿತವಾಗಿರಬೇಕು. ಅನಗತ್ಯ ವಸ್ತುಗಳನ್ನು ಅವರು ಇಷ್ಟಪಡುವುದಿಲ್ಲ. ಉಪಯೋಗಕ್ಕೆ ಬರುವ ಮತ್ತು ಆಕರ್ಷಕವಾದ ವಸ್ತುಗಳನ್ನು ಮಾತ್ರ ಇಡ್ತಾರೆ. ಮನೆ ಕಟ್ಟಲು ಕೆಲವು ಮುಖ್ಯವಾದ ಸಲಹೆಗಳು. ಆರಂಭದಲ್ಲಿ ಮನೆ ಕಟ್ಟಲು ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲಾ ಕಾನೂನು ದಾಖಲೆಗಳನ್ನು ಮತ್ತು ಹಣಕಾಸಿನ ಯೋಜನೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಮುಖ್ಯ. ಕನ್ಯಾ ರಾಶಿಯವರು ಈ ಕೆಲಸವನ್ನು ತುಂಬಾ ಸರಿಯಾಗಿ ಮಾಡ್ತಾರೆ. ಹಣ ಹೂಡುವುದು. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಬುಧನ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಸರಿಯಾಗಿರುತ್ತವೆ, ಆದರೆ ದುಡುಕುವುದು ಬೇಡ. ವಾಸ್ತು. ಮನೆಯ ಮುಖ್ಯ ದ್ವಾರವು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರುವುದು ಅತ್ಯಂತ ಶುಭ. ಇದು ನಿಮ್ಮ ಜ್ಞಾನ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಯಾವ ದೇವರನ್ನು ಪೂಜಿಸಬೇಕು? ಮನೆ ಕಟ್ಟುವ ಕೆಲಸದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂದ್ರೆ ಈ ದೇವರನ್ನು ಪೂಜಿಸುವುದು ಒಳ್ಳೆಯದು. ಬುಧದೇವ. ಕನ್ಯಾ ರಾಶಿಯ ಅಧಿಪತಿಯಾದ ಬುಧದೇವರಿಗೆ ಪೂಜೆ ಮಾಡುವುದು ಅತ್ಯಂತ ಶುಭಕರ. ಪ್ರತಿದಿನ ಬುಧಮಂತ್ರವನ್ನು ಜಪಿಸುವುದರಿಂದ ಮನೆ ಕಟ್ಟುವ ಕೆಲಸ ಸರಾಗವಾಗಿ ನಡೆಯುತ್ತದೆ. ಮಹಾಲಕ್ಷ್ಮಿ. ಹಣಕಾಸಿನ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಳಲು ಮಹಾಲಕ್ಷ್ಮಿಯನ್ನು ಪೂಜಿಸಿ. ವಿಷ್ಣು. ವಿಷ್ಣುವು ಸಂರಕ್ಷಕ. ಆತನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ಈ ಮಾಹಿತಿ ಕನ್ಯಾ ರಾಶಿಯವರಿಗೆ ತಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಅಂದುಕೊಂಡಿದ್ದೇವೆ. ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇನ್ನೂ ಅನೇಕ ಜ್ಯೋತಿಷ್ಯದ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಸಿಗುತ್ತದೆ, ವೀಕ್ಷಿಸಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 8884840705.